ನಮಸ್ಕಾರ ಸ್ನೇಹಿತರೆ, ನಾನು ಜಿಮ್ಜಿ ಆ್ಯಂಡ್ ಇವತ್ತಿನೊಂದು ಫ್ರೆಶ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾರುತಿ ಸುಜುಕಿ ಜಿಮ್ನಿನ ಒಂದು ರಿವ್ಯೂ ಮಾಡ್ತಾ ಇದ್ದೀವಿ. ಇವಾಗ ನಾವಿರೋದು ವರುಣ್ ಮೋಟರ್ಸ್ ನೆಕ್ಸಾದಲ್ಲಿ ರಾಜಾಜಿನಗರ ಹತ್ರ. ನಿಮ್ಗೆ ಏನಾದರೂ ಒಂದು ಸೇಲ್ಸ್ ಅಥವಾ ಕ್ವೆರೀಸ್ ಏನಾದರೂ ಇದೆ, ಶೋರೂಮ್ಗೆ ಬಂದು ವಿಸಿಟ್ ಮಾಡ್ಬೋದು. ನಿಮಗೆ ತುಂಬಾನೇ ಒಂದು ಫ್ರೆಂಡ್ಲಿ ಆದಂಥ ಸ್ಟಾಫ್ ಇದ್ದಾರೆ, ನಿಮಗೆ ಎಲ್ಲ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಕಲರ್ ವೇರಿಯಂಟ್ ಬಂದು ಕೈನೆಟಿಕ್ ಎಲ್ಲೋ ಅಂತ ಹೇಳ್ಬೋದು. ಇದು ಒಂದು ಸಿಗ್ನೇಚರ್ ಕಲರ್ ಮಾರುತಿ ಸುಜುಕಿ ಜಿಮ್ನಿಯಲ್ಲಿ. ಫ್ರಂಟ್ ಇಂದ ನೋಡೋದಾದ್ರೆ ನಮಗೆ ಸೆಂಟರ್ ಅಲ್ಲಿ ಒಂದು ಮಾರುತಿ ಸುಜುಕಿ ಲೋಗೋ ಇದೆ. ಈ ರೀತಿಯಾದಂಥ ಒಂದು ಗ್ರಿಲ್ ಸಿಗುತ್ತೆ. ಗ್ರಿಲ್ ಅಲ್ಲಿ ನಮಗೆ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. ಹೆಡ್ ಲ್ಯಾಂಪ್ಸ್ ರೌಂಡ್ ಶೇಪ್ ಅಲ್ಲಿ ಸಿಗುತ್ತೆ. ಅದರ ಪಕ್ಕದಲ್ಲಿ ಒಂದು ಇಂಡಿಕೇಟರ್ ನ ಪ್ಲೇಸ್ಮೆಂಟ್ ನ ಮಾಡಿದ್ದಾರೆ. ಆಫ್ ರೋಡ್ ಮಾಡುವಾಗ ಸಪೋಸ್ ಏನಾದರೂ ಹೆಡ್ ಲೈಟ್ ಅಲ್ಲಿ ಮಡ್ ಆಗಿದ್ರೆ ಇಲ್ಲಿ ವಾಶ್ ಮಾಡೋಕ್ಕಂತ ನಮಗೆ ಇಲ್ಲಿ ವಾಷರ್ ನ ಕೊಟ್ಟಿದ್ದಾರೆ. ಇದು ಒಂದು ಮೇನ್ ಹೈಲೈಟಿಂಗ್ ಥಿಂಗ್ ಬಂದು ನಮ್ಮ ಜಿಮ್ನಿನಲ್ಲಿ. ಸೊ ನಾವು ಮಡ್ಡಲ್ಲಿದ್ದಾಗ ಈ ರೀತಿಯಾಗಿ ವಾಟರಿಂದ ನಮ್ಮ ಹೆಡ್ಲೈಟ್ನ ವಾಶ್ ಮಾಡ್ಕೋಬಹುದು. ಜಿಮ್ನಿಯಲ್ಲಿ ಸಿಗೋದು ಪೆಟ್ರೋಲ್ ಇಂಜಿನ್ ಟೈಪ್ ಬಂದು K15B ವಿತ್ ಐಡಲ್ ಸ್ಟಾರ್ಟ್ ಸ್ಟಾಪ್ ಫಂಕ್ಷನ್ ಸಿಗುತ್ತೆ. 1462 cc. ಬೋರ್ ಸ್ಟ್ರೋಕ್ ಬಂದು 74x85. ಮ್ಯಾಕ್ಸಿಮಮ್ ಪವರ್ ಬಂದು 104.8 PS ಆಫ್ ಪವರ್, 6000 RPM ಅಲ್ಲಿ, 134.2 Nm ಆಫ್ ಟಾರ್ಕ್, 4000 RPM ಅಲ್ಲಿ. 4 ಸಿಲಿಂಡರ್ ಇಂಜಿನ್. ಫ್ಯೂಲ್ ಎಫಿಷಿಯನ್ಸಿ ಬಗ್ಗೆ ಹೇಳೋದಾದ್ರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ 16.94 ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 16.39 ಇದೆ. ಟೋಟಲ್ ಫ್ಯೂಲ್ ಟ್ಯಾಂಕ್ ನ ಕೆಪಾಸಿಟಿ 40 ಲೀಟರ್ಸ್. ಬನ್ನಿ ಈಗ ಗಾಡಿಯ ಡೈಮೆನ್ಷನ್ಸ್ ನೋಡೋಣ. ಓವರ್ ಆಲ್ ಲೆಂತ್ ಬಂದು 3985 mm. ಗಾಡಿಯ ವಿಡ್ತ್ ಬಂದು 1645 mm. ಗಾಡಿಯ ಹೈಟ್ ಬಗ್ಗೆ ಹೇಳೋದಾದ್ರೆ 1720 mm ಇದೆ. ಅದೇ ರೀತಿಯಾಗಿ ವೀಲ್ ಬೇಸ್ ಬಂದು 2590 mm. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 210 mm ಇದೆ. ಮಿನಿಮಮ್ ಟರ್ನಿಂಗ್ ರೇಡಿಯಸ್ 5.7 ಮೀಟರ್. ಐಡಿಯಲ್ ಆದಂತ ವೀಲ್ ಬೇಸ್ ಅಂತಾನೆ ಹೇಳ್ಬೋದು. ಫುಲ್ ಟ್ಯಾಂಕ್ ಓಪನ್ ಮಾಡಕ್ಕೆ ಒಂದು ಲಿಡ್ ಇದೆ. ನಮಗೆ ಇಲ್ಲಿ ಲ್ಯಾಡರ್ ಫ್ರೇಮ್ ಸಿಗುತ್ತೆ. ಅಪ್ರೋಚ್ ಆಂಗಲ್ ಬಂದು 36 ಡಿಗ್ರೀಸ್ ಇದೆ. ಡಿಪಾರ್ಚರ್ ಆಂಗಲ್ ಬಂದು 46 ಡಿಗ್ರೀಸ್ ಇದೆ. ಅಪ್ರೋಚ್ ಆಂಗಲ್ ಮತ್ತೆ ಡಿಪಾರ್ಚರ್ ಆಂಗಲ್ ನಮಗೆ ಆಫ್ ರೋಡ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಸಿಗುತ್ತೆ, ರಿಯರ್ ಅಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ. ಫ್ರಂಟ್ ಸಸ್ಪೆನ್ಷನ್ ಬಂದು 3 ಲಿಂಕ್ ರಿಜಿಡ್ ಆಕ್ಸಲ್ ವಿತ್ ಕಾಯಿಲ್ ಸ್ಪ್ರಿಂಗ್ ಮತ್ತು ರಿಯರ್ ಅಲ್ಲಿ 3 ಲಿಂಕ್ ರಿಜಿಡ್ ಆಕ್ಸಲ್ ವಿತ್ ಕಾಯಿಲ್ ಸ್ಪ್ರಿಂಗ್ ಸಿಗುತ್ತೆ. ಅನ್ಲೆಟನ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದಿಲ್ಲ ನಮಗೆ 210 mm ಇದೆ. ನಾರ್ಮಲ್ ಆಫ್ ರೋಡಿಂಗ್ ಗೆ ಸಫಿಶಿಯಂಟ್ ಅಂತಾನೆ ಹೇಳ್ಬೋದು. ಇದು ಕಂಪ್ಲೀಟ್ ಆಗಿ ಬಿಲ್ಡ್ ಆಗಿರೋದು ಲ್ಯಾಡರ್ ಫ್ರೇಮ್ ಅಲ್ಲಿ. ನಾವು ಯಾವುದೇ ಒಂದು ಟಫ್ ಆದಂತ ಎಕ್ಸ್ಪೆಡಿಷನ್ ಆಗಿರ್ಲಿ ಅಥವಾ ಆಫ್ ರೋಡಿಂಗ್ ಆಗಿರ್ಲಿ ಲ್ಯಾಡರ್ ಫ್ರೇಮ್ ಒಂದು ಸಪೋರ್ಟ್ ಮಾಡುತ್ತೆ. ಲಿಮಿಟೆಡ್ ಸ್ಲಿಪ್ ಡಿಫರೆನ್ಷಿಯಲ್ ಅಂತ ಬರುತ್ತೆ. ಸೊ ಒಂದು ಸ್ಲಿಪ್ಪರಿ ಟ್ರ್ಯಾಕ್ ಇದ್ದಾಗ ಡೈಗೊನಲ್ ವೀಲ್ಸ್ ಅದರ ಒಂದು ಗ್ರಿಪ್ ನ ಕಳ್ಕೊಂಡಿರುತ್ತೆ. ಅಪೋಸಿಟ್ ವೀಲ್ಸ್ ಗೆ ಒಂದು ಟ್ರಾಕ್ಷನ್ ಇರುತ್ತೆ. ರೈನ್ ವಾಟರ್ ಬಂದಾಗ ಅದಕ್ಕೊಂದು ಪಾಸೇಜ್ ಇದೆ. ಸೊ ಈ ರೀತಿಯಾಗಿ ಪಾಸ್ ಆಗಿ ಕೆಳಗಡೆ ಬಂದು ಇಲ್ಲಿ ಸ್ಪಿಲ್ ಆಗುತ್ತೆ. ಒಳಗಡೆಯಿಂದ ನೋಡಿದಾಗ ಆಫ್ ರೋಡಿಂಗ್ ಗೆ ಒಂದು ತುಂಬಾನೇ ಕಾನ್ಫಿಡೆನ್ಸ್ ಕೊಡುವಂತ ಒಂದು ವ್ಯೂ ಆಗಿದೆ. ಸೈಡ್ ಅಲ್ಲಿ ನಮಗೆ ಕ್ಲಾಡಿಂಗ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಕಾಣುತ್ತೆ. ಬಂಪರ್ ಡಿಸೈನ್ ಕೂಡ ತುಂಬಾನೇ ಸಾಲಿಡ್ ಆಗಿದೆ. ಕೆಳಗಡೆ ನಮಗೆ ಒಂದು ಟೋಯಿಂಗ್ ಹುಕ್ ಕೂಡ ಸಿಗುತ್ತೆ. ಜಿಮ್ನಿನ ನಾವು ತುಂಬಾನೇ ಒಂದು ಕಾಂಪ್ಯಾಕ್ಟ್ ಆದಂತ ಆಫ್ ರೋಡರ್ ಅಂತಾನೆ ಹೇಳ್ಬೋದು. ಜಿಮ್ನಿಯಲ್ಲಿ 195/80 R15 ಇಂಚ್ ಟೈರ್ ಸಿಗುತ್ತೆ. ಸೈಡ್ ಅಲ್ಲಿ ಫೆಂಡರ್ ಮೇಲೆ ಒಂದು ಇಂಡಿಕೇಟರ್ ಸಿಗುತ್ತೆ. ರಿಯರ್ ಅಲ್ಲೂ ಕೂಡ ವಾಷರ್ ಸಿಗುತ್ತೆ. ಟಾಪ್ ಮೌಂಟೆಡ್ ಸ್ಟಾಪ್ ಲ್ಯಾಂಪ್. ರಿಯರ್ ಡೋರ್ ಮೇಲೆ ಒಂದು ವೀಲ್ ನ ಮೌಂಟ್ ಮಾಡಿದ್ದಾರೆ. ಆಲ್ ಗ್ರಿಪ್ ಬ್ಯಾಡ್ಜಿಂಗ್. ಬನ್ನಿ ಈಗ ಬೂಟ್ ಸ್ಪೇಸ್ ನ ನೋಡೋಣ ಯಾವ ರೀತಿ ಆಗಿದೆ ಅಂತ. ಇಷ್ಟು ನಮಗೆ ಬೂಟ್ ಸ್ಪೇಸ್ ಸಿಗುತ್ತೆ. ಇಲ್ಲೊಂದು ಪವರ್ ಔಟ್ಲೆಟ್ ಇದೆ. ಅದೇ ರೀತಿಯಾಗಿ ಒಂದು ಲ್ಯಾಂಪ್. ಸೀಟ್ಸ್ ನ ಫೋಲ್ಡ್ ಮಾಡಬೇಕಂತ ಬಟನ್ ಕೊಟ್ಟಿದ್ದಾರೆ. ರಿಕ್ಲೈನಿಂಗ್ ಲೆವೆಲ್ ನ 2 ವೇ ಅಲ್ಲಿ ಅಡ್ಜಸ್ಟ್ ಮಾಡಬಹುದು. 50-50 ಸ್ಪ್ಲಿಟ್ ರಿಯರ್ ಸೀಟ್. ನಾವು ಕಂಪ್ಲೀಟ್ ಆಗಿ ಎರಡು ಸೀಟ್ಸ್ ನ ಫೋಲ್ಡ್ ಮಾಡಿದಾಗ ನಮಗೆ 332 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ದೊರೆಯುತ್ತೆ. ನಾನು ಆಗ್ಲೇ ತಿಳಿಸ್ಕೊಟ್ಟಂಗೆ ನಿಮಗೆ ಇದರಲ್ಲಿ 3 ಲಿಂಕ್ ರಿಜಿಡ್ ಆಕ್ಸಲ್ ಸಸ್ಪೆನ್ಷನ್ ವಿತ್ ಕಾಯಿಲ್ ಸ್ಪ್ರಿಂಗ್ ಸಿಗುತ್ತೆ ಅಂತ ಹೇಳಿದೆ. ಇದರ ಮೇನ್ ಒಂದು ಫಂಕ್ಷನಾಲಿಟಿ ಏನಂದ್ರೆ ಯಾವ್ದಾದ್ರು ಒಂದು ಆಫ್ ರೋಡ್ ಮಾಡುವಾಗ ಈ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ವೀಲು ಆಬ್ಸ್ಟಾಕಲ್ಗೆ ಟಚ್ ಆಗಿ ಇದು ಸ್ವಲ್ಪ ಮೇಲ್ಗಡೆ ಬಂತಂದ್ರೆ ಆ ಕಡೆ ಇರೋ ವೀಲು ತುಂಬಾನೇ ಗ್ರೌಂಡ್ಗೆ ನಿಯರ್ ಇರುತ್ತೆ. ರಫ್ ರೋಡ್ ಕಂಡೀಷನ್ಸ್ ಅಲ್ಲಿ ಟೈರ್ ನ ಕಾಂಟ್ಯಾಕ್ಟ್ ಗ್ರೌಂಡ್ ಜೊತೆ ಇರೋಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಆಂಗಲ್ಡ್ ಬಂಪರ್ ಆಬ್ಸ್ಟಾಕಲ್ ನ ಕ್ಲಿಯರ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಟಾಪ್ ಅಲ್ಲಿ ಏನಾದ್ರು ಒಂದು ಮೌಂಟ್ ಮಾಡ್ಬೇಕಂದ್ರೆ ರೈನ್ ಇಂದ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಆಫ್ಟರ್ ಮಾರ್ಕೆಟ್ ಕ್ಯಾಂಪಿಂಗ್ ಎಡಿಷನ್ ನ ಫಿಟ್ಮೆಂಟ್ ಮಾಡ್ಕೋಬೇಕಂದ್ರೆ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಫ್ರಂಟ್ ಅಲ್ಲಿ ನಮಗೆ ವೆಂಟಿಲೇಟೆಡ್ ಡಿಸ್ಕ್ ಸಿಗುತ್ತೆ. ನಾರ್ಮಲ್ ಡಿಸ್ಕ್ ಬ್ರೇಕ್ ಗೆ ಕಂಪೇರ್ ಮಾಡಿದ್ರೆ ಇದರ ಒಂದು ಫಂಕ್ಷನಾಲಿಟಿ ವರ್ಕಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. ಸೈಡ್ ಅಲ್ಲಿ ಫೆಂಡರ್ ಕೂಡ ನಮಗೆ ಆಂಗಲ್ಡ್ ಅಲ್ಲಿ ಇದೆ. ಕೆಳಗಡೆ ಕೂಡ ನಮಗೆ ಬ್ಲಾಕ್ ಲೈನಿಂಗ್. ಆಫ್ ರೋಡ್ ಅಲ್ಲಿ ಏನಾದರೂ ಟಚ್ ಆದ್ರೆ ತುಂಬಾ ಒಂದು ಸಪೋರ್ಟ್ ಕೊಡುತ್ತೆ. ರಿಯರ್ ಡಿಸೈನ್ ನ ಬಗ್ಗೆ ಹೇಳೋದಾದ್ರೆ ಸ್ಟಾಪ್ ಲ್ಯಾಂಪ್, ಇಂಡಿಕೇಟರ್ಸ್, ಅದ್ರ ಜೊತೆಗೆ ರಿವರ್ಸ್ ಪಾರ್ಕಿಂಗ್ ಲ್ಯಾಂಪ್ಸ್ ನಮಗೆ ಹಿಂದ್ಗಡೆ ಕೊಟ್ಟಿದ್ದಾರೆ. ಹಿಂದ್ಗಡೆ ಕೂಡ ಒಂದು ರಿಕ್ವೆಸ್ಟ್ ಸೆನ್ಸರ್ ಇದೆ. ಫ್ಲಾಪ್ ಟೈಪ್ ಡೋರ್ ಹ್ಯಾಂಡಲ್ಸ್ ನಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಮೇಲ್ಗಡೆ ನಮಗೊಂದು ಆಂಟಿನಾ ಸಿಗುತ್ತೆ. ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಒಂದು ORVM ಸಿಗುತ್ತೆ. ಗ್ಲಾಸ್ ನ ನೋಡ್ತಿರಬಹುದು. ರೆಕ್ಟಾಂಗಲ್ ಟೈಪ್ ಅಲ್ಲಿ ನಮಗೆ ಡಿಸೈನ್ ನೋಡೋಕೆ ಸಿಗುತ್ತೆ. ಕೋ ಡ್ರೈವರ್ ಸೈಡ್ ಅಲ್ಲೂ ಕೂಡ ರಿಕ್ವೆಸ್ಟ್ ಸೆನ್ಸರ್ ಇದೆ. ಅದ್ರ ಜೊತೆಗೆ ಕೀ ಹೋಲ್ ಕೂಡ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ಇಷ್ಟೊತ್ತು ಹೊರಗಡೆಯಿಂದ ಒಂದು ಓವರ್ ನ ಮಾಡಿದ್ವಿ. ಒಳಗಡೆ ಹೋಗಿ ಯಾವ್ದೆಲ್ಲ ರೀತಿಯಾದಂಥ ಒಂದು ಫೀಚರ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಡ್ರೈವರ್ ಸೈಡ್ ಬಂದ ತಕ್ಷಣ ನಿಮಗೆ ಫ್ಲಾಪ್ ಟೈಪ್ ಆದಂತ ಒಂದು ಡೋರ್ ಹ್ಯಾಂಡಲ್ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಒಂದು ರಿಕ್ವೆಸ್ಟ್ ಸೆನ್ಸರ್ ಇದೆ. ಕೆಳಗಡೆ ಕೀ ಹೋಲ್ ಇದೆ. ಕ್ರೋಮ್ ಕಲರ್ ಆದಂತ ಇಂಟೀರಿಯರ್ ಡೋರ್ ಹ್ಯಾಂಡಲ್ಸ್, ಸಾಲಿಡ್ ಆದಂತ ಒಂದು ಗ್ರಾಬ್ ಹ್ಯಾಂಡಲ್, ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ನಿಮಗೆ ಯಾವುದೇ ರೀತಿಯಾದಂತ ಒಂದು ಬಾಟಲ್ ಹೋಲ್ಡರ್ ನೋಡಕ್ಕೆ ಸಿಗಲ್ಲ. ಸ್ಪೀಕರ್ ಗೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಡ್ರೈವರ್ ಸೀಟ್ ಬಗ್ಗೆ ಹೇಳಿದ್ರೆ ರಿಕ್ಲೈನ್ ಆಂಗಲ್ ನ ನಾವು ಸೆಟ್ ಮಾಡ್ಕೋಬಹುದು. ನಮ್ಮ ಕಂಫರ್ಟಬಲ್ ರೇಂಜ್ ಗೆ ನಾವು ಫ್ರಂಟ್ ಮತ್ತು ರಿಯರ್ ಅಲ್ಲಿ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಬನ್ನಿ ಈಗ ಗಾಡಿಯ ಒಳಗಡೆ ಹೋಗೋಣ.
ರಿಯಲ್ ಆಫ್ ರೋಡಿಂಗ್ ಥಿಂಗು ಇಲ್ಲಿ ನಮಗೆ ಸ್ಟಾರ್ಟ್ ಆಗುತ್ತೆ. ಟಿಪಿಕಲ್ ಆದಂತ ಸ್ಟ್ಯಾಂಡರ್ಡ್ ಮಾರುತಿ ಸುಜುಕಿ ಲಾಕ್ ಅನ್ಲಾಕ್ ಬಟನ್ ಸಿಗುತ್ತೆ. ಮೇಲ್ಗಡೆ ನಮಗೆ ಒಂದು ಫಿಸಿಕಲ್ ಕೀ ಸಿಗುತ್ತೆ. ಈ ರೀತಿಯಾದಂತ ಒಂದು ಓವರ್ ಆಲ್ ವ್ಯೂ ನನಗೆ ನೋಡಕ್ಕೆ ಸಿಗುತ್ತೆ. ತುಂಬಾನೇ ಒಂದು ಪರ್ಪಸ್ ಇಟ್ಕೊಂಡು ಬಿಲ್ಟ್ ಮಾಡಿದಂತ ಗಾಡಿ. ಆಫ್ ರೋಡ್ ಮಾಡುವಾಗ ನಿಮ್ಗೊಂದು ಗ್ರಿಪ್ ಬೇಕಂದ್ರೆ ಇಲ್ಲಿ ಹಿಡ್ಕೊಳ್ಳಕ್ಕೆ ಒಂದು ಸ್ಪೇಸ್ ಇದೆ. ಬಾಕ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಸಫಿಶಿಯಂಟ್ ಇದೆ. ಕೂಡ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ನಮಗೆ ಏರ್ ಬ್ಯಾಗ್ ಸಿಗುತ್ತೆ. ಸೇಫ್ಟಿ ಫೀಚರ್ಸ್ ತುಂಬಾ ಇದೆ. ಲೈಕ್ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಸಿಗುತ್ತೆ. ಹಿಲ್ ಸ್ಟಾರ್ಟ್ ಅಸಿಸ್ಟ್, ಹಿಲ್ ಡಿಸೆಂಟ್ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲಾನು ಕೂಡ ನಮಗೆ ಇಲ್ಲಿ ಅವೈಲೇಬಲ್ ಇದೆ. ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್, ಎಲೆಕ್ಟ್ರಾನಿಕಲಿ ಫೋಲ್ಡಬಲ್ ಮಿರರ್ ಸಿಗುತ್ತೆ. ರೈಟ್ ಟು ಲೆಫ್ಟ್ ನಾವು ಇಲ್ಲಿ ಚೂಸ್ ಮಾಡಿಕೊಂಡು ಮಿರರ್ ಗಳನ್ನ ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಎಸಿ ವೆಂಟ್ಸ್ ಇಲ್ಲೊಂದಿದೆ, ಆ ಸೈಡ್ ಅಲ್ಲಿ ಒಂದಿದೆ. ಸೆಂಟ್ರಲ್ಲಿ ನಿಮಗೆ ಎಸಿ ವೆಂಟ್ಸ್ ಈ ರೀತಿಯಾಗಿ ಸಿಗುತ್ತೆ. ಫ್ರಂಟ್ ಮತ್ತು ರಿಯರ್ ಡಿಫಾಗರ್ ಆಪರೇಟ್ ಮಾಡೋಕ್ಕೆ ಬಟನ್ ಇದೆ. ಅದೇ ರೀತಿಯಾಗಿ ನಾವು ಮೋಡ್ ಇಲ್ಲಿ ಚೂಸ್ ಮಾಡ್ಕೋಬಹುದು. ಸಪೋಸ್ ಏನಾದರೂ ಎಸಿ ಆಫ್ ಮಾಡಬೇಕಂದ್ರೆ ಇಲ್ಲಿ ಆಫ್ಗೆ ಬಟನ್ ಇದೆ. ಮೋಡ್ ಸೆಲೆಕ್ಷನ್ ಒಂದು ಬಟನ್ ಇದೆ. ಎಸಿ ಟರ್ನ್ ಆನ್ ಮತ್ತು ಆಫ್ ಮಾಡಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಸೆಂಟರ್ ಅಲ್ಲಿ ಪ್ರೆಸ್ ಮಾಡಿದಾಗ ಆಟೋ ಎಸಿ ಕೂಡ ಯೂಸ್ ಮಾಡ್ಕೋಬಹುದು. ಟೆಂಪರೇಚರ್ ಸೆಟ್ಟಿಂಗ್ ಗೆ ಒಂದು ನಾಬ್ ಕೊಟ್ಟಿದ್ದಾರೆ. ಬ್ಲೋವರ್ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಕೂಡ ಒಂದು ನಾಬ್ ಇದೆ. ವಿಂಡೋ ಕಂಟ್ರೋಲ್ ಬಟನ್ ಇಲ್ಲ, ಸೊ ಸೆಂಟರ್ ಕನ್ಸೋಲ್ ಅಲ್ಲಿ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಅಲ್ಲಿ ಆಟೋ ಅಪ್ ಮತ್ತು ಆಂಟಿಪಿನ್ ಫೀಚರ್ ಇರೋ ಒಂದು ವಿಂಡೋ ಸಿಗುತ್ತೆ. ಕೋ ಡ್ರೈವರ್ ಸೈಡ್ ನ ಅಪ್ ಡೌನ್ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ರಿಯರ್ ವಿಂಡೋಸ್ ನ ಕಂಟ್ರೋಲ್ ಮಾಡೋಕೆ ಸೆಂಟರ್ ಅಲ್ಲಿ ಬಟನ್ಸ್ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆಲ್ ವಿಂಡೋ ಲಾಕ್ ಮಾಡಕ್ಕೆ ಇಲ್ಲಿ ಸೆಂಟರ್ ಅಲ್ಲಿ ಒಂದು ಬಟನ್ ನ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಒಂದು ಪವರ್ ಸಾಕೆಟ್, ಹೊರಗಡೆ ಒಂದು USB ಪೋರ್ಟ್ ಇದೆ. ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಸೈಡ್ ಅಲ್ಲಿ ಕೂಡ ನಮಗೆ ಒಂದು ಗ್ರಾಬ್ ಹ್ಯಾಂಡಲ್ ಇದೆ. ತುಂಬಾನೇ ಸಾಲಿಡ್ ಆಗಿದೆ. ಇವೆಲ್ಲ ವಿಂಡೋಸ್ ಏನಿದೆ ಇವೆಲ್ಲ UV ಫಿಲ್ಟರ್ ಗ್ಲಾಸಸ್. ಮ್ಯಾನುವಲ್ ಡಿಮ್ಮಿಂಗ್ IRBM ಸಿಗುತ್ತೆ. ಡ್ರೈವರ್ ಸೈಡ್ ಸನ್ಶೇಡ್ ಅಲ್ಲಿ ಮಿರರ್ ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೋ ಡ್ರೈವರ್ ಸೈಡ್ ಅಲ್ಲಿ ಕೂಡ ಒಂದು ಮಿರರ್ ನ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ಒಂದು ಮೈಕ್, ಅದ್ರ ಜೊತೆಗೆ ಒಂದು LED ಲೈಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳೋದಾದ್ರೆ ನಾವೀಗ ಆನ್ ಮಾಡ್ತಾ ಇದೀವಿ. ಇದ್ರಲ್ಲಿ ನಮಗೆ ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ. ಟ್ಯಾಕೋಮೀಟರ್ ಮತ್ತು ಸ್ಪೀಡೋಮೀಟರ್ ನಮಗೆ ಅನಲಾಗ್ ಅಲ್ಲಿ ಸಿಗುತ್ತೆ. ಸೆಂಟರ್ ಅಲ್ಲಿ ಒಂದು ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಇದೆ. ಲೆಫ್ಟ್ ರೈಟ್ ಸೀಟ್ ಬೆಲ್ಟ್ಸ್, ಅದರ ಜೊತೆಗೆ ಫ್ಯೂಲ್ ಇಂಡಿಕೇಟರ್, ಟ್ರಿಪ್ ಮೀಟರ್, ಓಡೋಮೀಟರ್ ಎಲ್ಲಾನು ನಾವು ನೋಡಬಹುದು. ಎವರೇಜ್ ಫ್ಯೂಲ್ ಎಕಾನಮಿ ಎಷ್ಟಿದೆ, ರೇಂಜ್ ಎಷ್ಟಿದೆ, ಎವರೇಜ್ ಸ್ಪೀಡ್, ಡ್ರೈವಿಂಗ್ ಟೈಮ್ ಎಷ್ಟೊತ್ತು ಡ್ರೈವ್ ಮಾಡಿದೀವಿ ಅಂತಾನು ನಾವು ಎಲ್ಲಾನು ಇಲ್ಲಿ ನೋಡಬಹುದು. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಮತ್ತು ನಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ. ಕಾಲ್ ರಿಸೀವ್, ಕಾಲ್ ರಿಜೆಕ್ಟ್ ಮತ್ತು ವಾಯ್ಸ್ ಅಸಿಸ್ಟೆಂಟ್ ಫೀಚರ್ಸ್ ನಮಗೆ ಸ್ಟೇರಿಂಗ್ ಅಲ್ಲಿ ಇಂಟಿಗ್ರೇಟೆಡ್ ಆಗಿ ಸಿಗುತ್ತೆ. ಇದು ಬಂದು ಕಂಪ್ಲೀಟ್ ಆಗಿ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್. ರೈಟ್ ಸೈಡ್ ಲೈಟ್ ಕಂಟ್ರೋಲ್ ಅಂಡ್ ಅದೇ ರೀತಿಯಾಗಿ ನಮಗೆ ವೈಪರ್ ಮತ್ತೆ ವಾಷರ್ ಕಂಟ್ರೋಲ್ ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಫೀಚರ್ ಹೇಳ್ಬೇಕಂದ್ರೆ ಏನಾದ್ರೂ ಕ್ಯಾಂಪಿಂಗ್ ಅಥವಾ ಆಫ್ ರೋಡಿಂಗ್ ಮಾಡಕ್ ಹೋದಾಗ ಏನಾದ್ರೂ ಕಾರಲ್ಲೇ ರೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಫ್ರಂಟ್ ಏನು ಕೋ ಪ್ಯಾಸೆಂಜರ್ ಸೀಟ್ ಇದೆ, ಅದನ್ನ ಕಂಪ್ಲೀಟ್ ಆಗಿ ನಾವು ಕೆಳಗಡೆ ಮಾಡಿದಾಗ ನಮಗೆ ಈ ರೀತಿಯಾದಂತ ಒಂದು ಫ್ಲಾಟ್ ಬೆಡ್ ಪೋರ್ಷನ್ ತರ ಕಾಣಿಸುತ್ತೆ. ಫ್ಲಾಟ್ ಆಗಿ ಬೆಡ್ ನ ಮಾಡ್ಕೋಬಹುದು. ಇಲ್ಲಿ ನಮಗೆ ಸೀಟ್ ಎಂಡ್ ಆಗುತ್ತೆ. ಈ ರೀತಿ ಮಾಡ್ಕೋಬೇಕಂದ್ರೆ ಫಸ್ಟ್ ನೀವು ನಿಮ್ಮ ಹೆಡ್ ರೆಸ್ಟ್ ನ ತೆಗೆದು ನೀವು ರಿಕ್ಲೈನ್ ಆಂಗಲ್ ನ ಸೆಟ್ ಮಾಡ್ಕೊಂಡು ಮಾಡಬಹುದು. ಈ ರೀತಿಯಾಗಿ ಲೈ ಡೌನ್ ಆಗಬಹುದು. ಹಿಂದ್ಗಡೆ ಸೀಟ್ಸ್ ಏನಿದೆ ಅಲ್ಲ, ಇದು 50-50 ಸ್ಪೀಡ್ ರಿಯರ್ ಸೀಟ್. ರಿಯರ್ ಪ್ಯಾಸೆಂಜರ್ ಸೀಟ್ಸ್ ನ ನಾವು 2 ಆಂಗಲ್ ಅಲ್ಲಿ ರಿಕ್ಲೈನ್ ಮಾಡ್ಕೋಬಹುದು. ಗೇರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದು ನಾವು ಐಡಿಯಲ್ ಆಗಿ ನಾರ್ಮಲ್ ಆಗಿ ಡ್ರೈವ್ ಮಾಡುವಾಗ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ನೀವೆಲ್ಲರೂ ನೋಡಿರ್ತೀರಾ ಆಫ್ ರೋಡ್ ಅಲ್ಲಿ ನಾವು ಗೇರ್ ಸೆಲೆಕ್ಷನ್ ನಮಗೆ ಆಪ್ಷನ್ ಇರುತ್ತೆ. ಸೆಂಟರ್ ಅಲ್ಲಿ ನೀವು ನೋಡ್ತಾ ಇರೋದು 2H, 4H ಮತ್ತೆ 4L ಅಂತ. 2H ಅಂದ್ರೆ 2 ವೀಲ್ ಡ್ರೈವ್ ಹೈಯರ್ ಗೇರ್. ಸೊ ನಾರ್ಮಲ್ ಆಗಿ ನಾವೇನ್ ಡ್ರೈವ್ ಮಾಡುವಾಗ 2H ಅಲ್ಲೇ ಡ್ರೈವ್ ಮಾಡ್ತೀವಿ. ಅದೇ ಏನಾದ್ರು ಸ್ವಲ್ಪ ಸ್ಲಿಪ್ಪರಿ ರೋಡ್ಸ್, ಸ್ವಲ್ಪ ಮಡ್ ರೋಡ್ಸ್ ಅಥವಾ ಏನಾದ್ರು ಇದ್ದಾಗ ನಾವು 4H ಗೆ ಶಿಫ್ಟ್ ಮಾಡ್ತೀವಿ. ಯೂಶುವಲಿ ಡ್ರೈವ್ ಮಾಡುವಾಗ ಅಪ್ ಟು 100 ಕಿಲೋಮೀಟರ್ ವರೆಗೆ ನಾವು 2H ಇಂದ ಡೈರೆಕ್ಟ್ ಆಗಿ 4H ಗೆ ಶಿಫ್ಟ್ ಮಾಡಬಹುದು. ಸಪೋಸ್ ನೀವೇನಾದ್ರೂ ಒಂದು ಕಂಪ್ಲೀಟ್ ಆಫ್ ರೋಡಿಂಗ್ ಮಾಡ್ತಾ ಇದ್ದೀರಾ, ರಾಕ್ಸ್ ಅಲ್ಲಿ ಅಥವಾ ಟೆರೆನ್ಸ್ ಅಲ್ಲಿ ಅಥವಾ ಸ್ಲಿಪ್ಪರಿ ರೋಡ್ಸ್ ಏನಾದ್ರೂ ನೀವು ಆಫ್ ರೋಡಿಂಗ್ ಮಾಡ್ತಾ ಇದ್ದೀರಾ ಅಂದಾಗ ನೀವು 4L ಗೆ ಶಿಫ್ಟ್ ಆಗಬೇಕು. ಇದು ಬಂದು 4 ವೀಲ್ ಡ್ರೈವ್, ಲೋವರ್ ಸ್ಪೀಡ್. ನಾವೇನಾದ್ರೂ 4 ವೀಲ್ ಡ್ರೈವ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಈ ಗಿಯರ್ ನಾಬ್ ನ ನಾವು ಕೆಳಗಡೆ ಪುಷ್ ಮಾಡಿ ರಿವರ್ಸಲ್ ತಗೊಂಡಾಗ ನಮಗೆ 4L ಆಕ್ಟಿವೇಟ್ ಆಗುತ್ತೆ. ನಾವು 4L ಗೆ ಶಿಫ್ಟ್ ಮಾಡ್ಬೇಕಂದ್ರೆ ನಮ್ಮ ಗಾಡಿಯನ್ನ ಕಂಪ್ಲೀಟ್ ಆಗಿ ಹಾಲ್ಟ್ ಮಾಡಿ ನಾವು ಪ್ರೆಸ್ ಮಾಡಿ 4L ಗೆ ಶಿಫ್ಟ್ ಮಾಡಬೇಕು. ಅದೇ ರೀತಿಯಾಗಿ 4L ಗೇರ್ ಎಂಗೇಜ್ ಆದಾಗ ನಮ್ಮ ಮ್ಯಾಕ್ಸಿಮಮ್ ಸ್ಪೀಡ್ ಒಂದು 20 kmph ಆಗಿರುತ್ತೆ. ಇದು ಬಂದು ಒಂದು ಸ್ಲೈಟ್ ಆದಂತ ಇನ್ಫಾರ್ಮೇಶನ್ ನಿಮಗೆ 4 ವೀಲ್ ಡ್ರೈವ್ ಗೆ ಮತ್ತು 2 ವೀಲ್ ಡ್ರೈವ್ ಗೆ ಸ್ವಿಚ್ ಮಾಡಕ್ಕೆ ನಾವು ಈ ನಾಬ್ ನ ಯೂಸ್ ಮಾಡ್ತೀವಿ. ಸೊ ನೋಡಿದ್ರೆ ಫ್ರೆಂಡ್ಸ್, ಫ್ರಂಟ್ ನ ಒಂದು ಓವರ್ ವ್ಯೂ ಯಾವ ರೀತಿ ಆಗಿತ್ತು ಅಂತ. ಆಫ್ ರೋಡರ್ ಆಗಿರೋದ್ರಿಂದ ತುಂಬಾ ಒಂದು ಯೂಸ್ಫುಲ್ ಫೀಚರ್ಸ್. ಇನ್ನು ಓವರ್ ಆಲ್ ಹೇಳ್ಬೇಕಂದ್ರೆ ನಮಗೆ ಕಂಪ್ಲೀಟ್ಲಿ ಬ್ಲಾಕ್ಡ್ ಔಟ್ ಆದಂತ ಒಂದು ಇಂಟೀರಿಯರ್ಸ್ ನಾವು ಇಲ್ಲಿ ನೋಡಬಹುದು. ರೂಫ್ ಬಂದು ಬೀಚ್ ಕಲರ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ನಾವು ಫ್ರಂಟ್ ಡ್ರೈವರ್ ಸೀಟ್ ಅಲ್ಲಿ ಯಾವ ರೀತಿಯಾದಂತ ಫೀಚರ್ಸ್ ಇತ್ತು ನೋಡಿದ್ವಿ. ಈಗ ರಿಯರ್ ಸೀಟ್ ಅಲ್ಲಿ ಹೋಗೋಣ ನೋಡೋಣ ಯಾವ ರೀತಿಯಾದಂತ ಒಂದು ಫೀಚರ್ ಇದೆ ಅಂತ. ರಿಯರ್ ಸೈಡ್ ಡೋರ್ ಅಲ್ಲಿ ಒಂದು ಗ್ರಾಬ್ ಹ್ಯಾಂಡಲ್ ಇದೆ ಮತ್ತು ಕ್ರೋಮ್ ನ ಒಂದು ಡೋರ್ ಹ್ಯಾಂಡಲ್ಸ್ ಇದೆ. ಇನ್ನು ವಿಂಡೋ ಅಪ್ ಡೌನ್ ಮಾಡಕ್ಕೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಆಗಿದೆ ಅಂತ. ಎಂಟರ್ ಆದ ತಕ್ಷಣ ನಮಗೆ ಇಲ್ಲಿ ಸಫಿಶಿಯಂಟ್ ಆದಂತ ಒಂದು ಹೆಡ್ ರೂಮ್ ಸಿಗುತ್ತೆ. ಸಫಿಶಿಯಂಟ್ ಆದಂತ ಒಂದು ಹೆಡ್ ರೂಮ್ ಇದೆ. ಇಲ್ಲಿ ಒಂದು ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ನಮಗೆ 2 ಕಪ್ ಹೋಲ್ಡರ್ ಸಿಗುತ್ತೆ. ಅದರಲ್ಲಿ ಒಂದು ತುಂಬಾನೇ ದೊಡ್ಡ ಹಂಪ್ ಇದೆ. ಹಿಂದ್ಗಡೆ 2 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬಹುದು. ಆಫ್ ರೋಡಿಂಗ್ ಅಲ್ಲಿ 2 ಪಾಯಿಂಟ್ ಸೀಟ್ ಬೆಲ್ಟ್ಸ್ ನ ಕೊಟ್ಟಿದ್ದಾರೆ. ಪಾರ್ಸಲ್ ಟ್ರೇ ನ ನಾವು ಹಾಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾರುತಿ ಸುಜುಕಿ ಜಿಮ್ನಿ ನ ಒಂದು ಇನ್ ಡೆಪ್ತ್ ರಿವ್ಯೂ ನ ಮಾಡಿದ್ವಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಅಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬಾ ಧನ್ಯವಾದಗಳು.